ಬಿಜೆಪಿ ಕಾರ್ಯಕರ್ತರು ಹಾಗೂ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಶಾಸಕನಾದ ನನ್ನ ಕರ್ತವ್ಯ. ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೂಂಡಾಗಿರಿಗೆ ಅವಕಾಶ ನೀಡುವುದಿಲ್ಲ ಎಂದು ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಹೊನ್ನವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಬೋಟಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ. ಗೂಂಡಾಗಿರಿ ನನ್ನ ಕ್ಷೇತ್ರದಲ್ಲಿ ಇಲ್ಲ ಎಂದು ನಾನು ತಿಳಿದಿದ್ದೆ. ಆದರೆ ಗೂಂಡಾಗಿರಿ ಮಾಡಿ ನನ್ನ ಕ್ಷೇತ್ರದಲ್ಲಿ ಉದ್ಯಮಿ ಜಿಜಿ ಶಂಕರ್ಗೆ ಹೆದರಿಸಿ ಬೆದರಿಸಿ ಅವರ ವಿರುದ್ಧವೇ ಪ್ರಕರಣ ದಾಖಲಿಸಿರುವ ಪೊಲೀಸರು ಯಾರನ್ನು ಓಲೈಸಲು ಹೊರಟಿದ್ದಾರೆ. ಈ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ, ಇಲ್ಲಿಯ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯ ಕುರಿತು ಹಾಗೂ ಜನಸಾಮಾನ್ಯರಿಗೆ ಅವರಿಂದ ಆಗುತ್ತಿರುವ ತೊಂದರೆ ಕುರಿತು ಮಾಹಿತಿ ನೀಡುತ್ತೇನೆ. ನಮ್ಮ ಕಾರ್ಯಕರ್ತರನ್ನ ವಿನಾಕಾರಣ ಮುಟ್ಟಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದರು. ವೋಟಿಂಗ್ ಶುರು ಆದ ನಂತರ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾವಾಗ ನಾನು ಮತ್ತೆ ಸುನಿಲ್ ನಾಯ್ಕರು ವಿಶೇಷವಾದಂತ ಆಸಕ್ತಿ ತಗೊಂಡು ಒಂದು ವೋಟಿಂಗ್ ವ್ಯವಸ್ಥೆನ ನಾವು ಮಾಡ್ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇತ್ತು, ನಾವು ಮಾಡ್ಕೊಟ್ವಿ. ಅದರ ನಂತರ ಅವರು ನಮ್ಮ ಹತ್ರ ಬರ್ಲಿಲ್ಲ, ಯಾರು ವೋಟಿಂಗ್ ಮಾಡುವಂತವ್ರು ಬರ್ಲಿಲ್ಲ, ಅದು ನಡೆಸೋರು ಬರ್ಲಿಲ್ಲ, ಏನು ನಮ್ಮ ಹತ್ರ ಬರ್ಲಿಲ್ಲ. ನಾವು ಅವ್ರ ಭೋಜಿಗೆ ಹೋಗ್ಲಿಲ್ಲ. ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಗುಂಡಾಗಿರಿ ಇಲ್ಲ ಅನ್ನುವಂಥದ್ದನ್ನ ನಾನು ಎಲ್ಲ ಕಡೆ ಹೇಳ್ಕೊಳ್ತಾ ಬಂದೇನೆ. ನೋಡಿದ್ರೆ ಇಲ್ಲೇ ನನ್ನ ಕಾಲ್ ಹುಡುಕೆ ಬಂದ್ಬಿಟ್ಟದ. ಈಗ ನಮ್ದೇ ಕ್ಷೇತ್ರ ಅದು, ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಗುಂಡಾಗಿರಿ ಇಲ್ಲ, ಗುಂಡಾಗಿರಿ ಮಾಡ್ಲಿಕ್ಕೆ ಕೊಡೋದೇ ಇಲ್ಲ. ಈಗ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡ್ತೇವೆ. ಏನೋ ಒಂದ್ ಸಣ್ಣ ಸಮಸ್ಯೆ ಆಯ್ತು ಅಂತ ಹೇಳಿದ್ಕೊಳ್ಳೆ ಅದನ್ನ ನಾವು ಇವತ್ತು ಲೀಡರ್ಸ್ ಅಂತ ಹೇಳ್ಕೊಂಡು ಕೂಡ ನಾವು ನಮ್ಮ ಕಾರ್ಯಕರ್ತರಿಗೆ ಬಚಾವ್ ಮಾಡ್ಬೇಕಾಗ್ತದೆ. ಬಹಳ ಸಮಸ್ಯೆ ಇದೆ ಅಂತ ಹೇಳಿದ್ರು ಅವರು. ಅದಕ್ಕೆ ಈಗ ನಾವು ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೇವೆ. ನಾನು ಸುನಿಲ್ ನಾಯ್ಕರು ಎಲ್ಲ ಮಾತಾಡಿ ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಸುಮ್ನೆ ಇಲ್ದಿದ್ದೆಲ್ಲ ಎಲ್ಲರ ಮೇಲೂ ಗೂಬೆ ಕೂಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಬೇಕು ಅನ್ನುವಂಥದ್ದನ್ನ, ಗುಂಡಾಗಿರಿ ನಿಲ್ಲಬೇಕು. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಬಿಜೆಪಿ ಕಾರ್ಯಕರ್ತರನ್ನ ಹತ್ತಿಕ್ಕಲು ಕೊಲೆ ಪ್ರಯತ್ನ, ಸುಳ್ಳು ಮರಳು ಸಾಗಾಣಿಕೆ ಪ್ರಕರಣ, ಕಲ್ಲು ಕೋರೆ ಪ್ರಕರಣ ದಾಖಲಿಸಿದ್ರೆ ಕ್ಷೇತ್ರದ ಜನ ಸುಮ್ಮನಿರುವುದಿಲ್ಲ. ಮಂಕಿ ಚುನಾವಣೆಯಲ್ಲಿ ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ. ಜಿಜಿ ಶಂಕರ್ ಮೇಲೆ 307 ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗೆ ಹಾಕುವಂತ ಪ್ರಕರಣ ದಾಖಲು ಮಾಡಲಾಗಿದೆ. ಪೊಲೀಸರು ಮತ್ತು ಸಚಿವರು ಅವರ ಮೇಲೆ ಪ್ರಕರಣ ದಾಖಲಿಸಿ ಹಿಂಸೆ ಮಾಡುವಂತ ಕೆಲಸ ಮಾಡಿದ್ದಾರೆ ಎಂದರು. ಸಚಿವರ ಕೆಲಸ ಎಂತ? ಅಭಿವೃದ್ಧಿ. ಇಲ್ಲಿಯ ಜನರ ನಾಡಿ ಮಿಡಿತ ಜೊತೆ ಅವರು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಮುಖ್ಯಮಂತ್ರಿ ಪರಿಹಾರ ತರ್ತಕ್ಕಂಥದ್ದು, ಮುಖ್ಯಮಂತ್ರಿಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಕೇವಲ ಹೊನ್ನವರಲ್ಲ, ಭಟ್ಕಳ, ಗೇರ್ಸೊಪ್ಪ ಲೈನ್ ನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಏತಿ ಹೊಡಿಲಿಕ್ಕೆ ಕಡಿಲ್ಲ. ಬಿಜೆಪಿ ಕಾರ್ಯಕರ್ತರು ಏತಿ ಹೊಡೆದ್ರೆ 5 ಬಾರಿ 1.5 ಲಕ್ಷದಂತೆ ಇವತ್ತು ಬಹುತೇಕ 100 ಬಿಜೆಪಿ ಕಾರ್ಯಕರ್ತರ ಮೇಲೆ ಗಾಡಿ DMG ಕೊಡುವಂತ ಕೆಲಸ ಇವತ್ತಿನ ಸಚಿವರು ಮಾಡಿದ್ದಾರೆ. ನನ್ನ ಹತ್ರ ದಾಖಲೆಗಳಾದ ಬಿಡುಗಡೆ ಮಾಡ್ತಾರೆ. ಇಲ್ಲ ನೀವು ಸಚಿವರನ್ನು ಕರೀರಿ, ನಾನು ಅವ್ರ ಎದುರು ಕೂತ್ಕೊಂಡು ಮಾತಾಡ್ತೇನೆ. ಮಂಕಿ ಪಟ್ಟಣ ಪಂಚಾಯತ್ ಈಗಾಗಲೇ ಜನರು ಬುದ್ಧಿ ಕಳಿಸುವಂತ ಕೆಲಸ ಮಾಡಿದ್ದಾರೆ. ನಿಮ್ ಸ್ವಕ್ಷೇತ್ರ, ನಿಮ್ಮ ದುಡ್ಡಿನ ಅಹಂಕಾರದ ರಾಜಕಾರಣಕ್ಕೆ ಇತಿಶ್ರೀ ಆಡುವಂತ ಕೆಲಸ ಇವತ್ತು ಜನ ಮಾಡಿದ್ದಾರೆ. ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ನೀವು ಇದರ ಪರಿಣಾಮವನ್ನ ಜನರಿಂದನೇ ಎದುರಿಸಬೇಕಾಗಿದೆ. ಭಟ್ಕಳ ಇತಿಹಾಸದಲ್ಲಿ ಅನೇಕ ಶಿವನ್ ನಾಯಕ ಶಾಸಕ ಆಗಿದ್ದಾರೆ, JD ನಾಯಕರಾಗಿದ್ದಾರೆ, ದಿನಕರ್ ಶೆಟ್ಟಿ ಈಗೂ ಶಾಸಕರಿದ್ದಾರೆ. ಅವ್ರ ಕ್ಷೇತ್ರ ತಾವು ನೋಡ್ಬೇಕು. ಯಾರ ಮೇಲೂ ದಬ್ಬಾಳಿಕೆ ರಾಜಕಾರಣ ಮಾಡುವ ಅವರು ತಾಪ ಅವ್ರ ಕಷ್ಟಗಳನ್ನ ಬಹಳ ಸೈಲೆಂಟ್ ಆಗಿ ಹೇಳಿದ್ರು. ನಾನು ಅವ್ರನ್ನ ಮನವಿ ಮಾಡ್ತೇನೆ, ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡಬೇಡಿ ಅಂತ ಪೊಲೀಸ್ ಇಲಾಖೆ ಮೇಲೂ ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ನಾನು 5 ವರ್ಷ ಶಾಸಕ ಇದ್ದಾಗ ನೀವು ನಿಮ್ಮ ಅಧಿಕಾರಿಗಳ ಹತ್ರ ಕೇಳ್ಕೊಳ್ಬೇಕು. ಯಾವತ್ತು ಯಾವ ಅಧಿಕಾರಿಗೂ ನಾವು ಹೆರಾಸ್ಮೆಂಟ್ ಕೊಡುವಂತ ಕೆಲಸ ಮಾಡಿಲ್ಲ. ಇವನನ್ನ ಅರೆಸ್ಟ್ ಮಾಡಿ ಇವನನ್ನ 307 ಹಾಕಿ 307 ಕೇಸ್ ಆಗ್ತಕ್ಕಂಥದ್ದು ಹಾಫ್ ಮರ್ಡರ್ ಕೇಸ್. ಯಾರಿಗೂ ಹಾಫ್ ಮರ್ಡರ್ ಕೇಸ್ ಆಗುವಂತ ಗಲಾಟೆ ಎಲ್ಲ ಆಗ್ಲಿಲ್ಲ, ಯಾವ್ದು ರಕ್ತ ಚೆಲ್ಲಿಲ್ಲ, ಯಾರ್ದು ತಲೆ ಹೊಡೆದಾಕ್ಲಿಲ್ಲ. ಉದ್ದೇಶ ಪೂರ್ವಕವಾಗಿ ಜಿಜಿ ಶಂಕರ್ ಅವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ಸುನಿಲ್ ನಾಯ್ಕರು ದಿನಕರ್ ಶೆಟ್ಟರ್ ಪರವಾಗಿ ಓಡಾಡಿರ್ತಕ್ಕಂಥ ಕಾರ್ಯಕರ್ತ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಅವ್ರ ಮೇಲೆ 307 ಹಾಕಿ ಅರೆಸ್ಟ್ ಮಾಡ್ಬೇಕು, ಹುಡುಕ್ಬೇಕು, ಅವರನ್ನ ಅರೆಸ್ಟ್ ಮಾಡ್ಕೊಂಡ್ಬಂದು ಮೆರವಣಿಗೆ ಮುಖಾಂತರ ಸ್ಟೇಷನ್ ತಗೊಂಡು ಹೋಗ್ಬೇಕು ಅಂತ ಉದ್ದೇಶ ಈಗಿನ ಸಚಿವರದು. ನಾನು ಅವ್ರಿಗೆ ಇಂಥ ರಾಜಕಾರಣ ಬಿಡಬೇಕು. ಕೀಳ್ಮಟ್ಟದ ರಾಜಕಾರಣ, ಇಂಥ ರಾಜಕಾರಣ 5 ವರ್ಷದ ರಾಜಕಾರಣ, ದಂಡುಪಾಳ್ಯದ ರಾಜಕಾರಣವನ್ನ ನೀವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ, ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೂ ಹೇಳಿ ಬಯಸ್ತೇನೆ, ಕಾರ್ಯಕರ್ತನ ಹುಡುಕಿ ನೀವು 307 ಇಂಥ ಕೇಸ್ಗಳನ್ನ ಹಾಕಿದ್ರೆ ನಾವೆಲ್ಲ ಕಾರ್ಯಕರ್ತರನ್ನು ತಗೊಂಡು ಬಂದು ಸ್ಟೇಷನ್ ನಲ್ಲಿ ಕೂಡುವಂತ ಕೆಲಸ ಮಾಡ್ತೀವಿ. ಇನ್ನೊಂದು ಪ್ರಕರಣದ ಸಂತ್ರಸ್ತೆ ನಾಗರತ್ನ ಹಳ್ಳೇರ ಮಾತನಾಡಿ, ತಾನು ತನ್ನ ಮೇಲೆ ನಡೆದ ದೌರ್ಜನ್ಯದ ಕುರಿತು ದೂರು ನೀಡಲು ಠಾಣೆಗೆ ಹೋದಾಗ ಸ್ಥಳೀಯ CPI ಮತ್ತು PSI ಅತಿ ಹಗುರವಾಗಿ ಮಾತನಾಡಿದ್ದಾರೆ. ಸಾಯಂಕಾಲ 5:30ರಿಂದ ರಾತ್ರಿ 1:30ರವರೆಗೆ ನನ್ನನ್ನು ಠಾಣೆಯಲ್ಲಿ ಇರಿಸಿ ದೂರು ಸ್ವೀಕರಿಸದೆ ಹಂಗಿಸಿದ್ದಾರೆ. ಅಂತ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮ ಜರುಗಿಸಿ ಎಂದು ಶಾಸಕರನ್ನ ಒತ್ತಾಯಿಸಿದ್ರು. ಪೊಲೀಸ್
ಸ್ಟೇಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದ್ರೆ ನಮ್ಮನ್ನ 5 ಗಂಟೆಯಿಂದ 1:30 ಗಂಟೆವರೆಗೂ ಸಿಪಿಐ PSI ಕುಳಿಸಿದ್ದಾರೆ. 2 ಜನ ಕೂತಿದೀವಿ ನಾವು. ಸಿಪಿಐ ಕೇಳ್ತಾರೆ 7 ಸರಿ ಒಳಗಡೆ ಕರ್ಕೊಂಡಿದ್ದಾರೆ, ಈ ಕೇಸ್ ಮಾತ್ರ ತಗೊಳ್ಳೋದಿಲ್ಲ, ನಾನು ನಿಮ್ಮ ಕೇಸ್ ಮಾತ್ರ ತಗೊಳ್ಳೋದಿಲ್ಲ. ಸಿಪಿಐ ಹೇಳ್ತಾರೆ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟು ಕರೆಸ್ತಾರೆ, ಯಾಕೆ ಆತರ ಕೇಳ್ಬೇಕು? ಸಿಪಿಐ ಸಾಹೇಬ್ರು ಒಂದ್ ಜವಾಬ್ದಾರಿಯುತ ಮನುಷ್ಯರು, ನಮ್ಗೇನೋ ಅನ್ಯಾಯ ಆಗಿದೆ ಅಂತ ಹೇಳಿ ಮಧ್ಯರಾತ್ರಿ ಹೋದ್ರು ಕೂಡ ಅವರು ಹೆಲ್ಪ್ ಮಾಡ್ಬೇಕು. ಇಲ್ಲಿ ಯಾವುದೇ ಪಕ್ಷ ಬರುವುದಿಲ್ಲ ಅಲ್ಲ, ನಾವ್ ಜನಸಾಮಾನ್ಯರು, ಯಾಕೆ ಆತರ ಮಾಡ್ಬೇಕು? ಆತರ ಮಾತಾಡ್ತಾರೆ, ಇದೆಲ್ಲಿ ನ್ಯಾಯ? ನ್ಯಾಯಕ್ಕೋಸ್ಕರ ಇದ್ದವ್ರು ಅವ್ರ ಹತ್ರನೇ ನ್ಯಾಯ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ನಾವು? ಉದ್ಯಮಿ ಜಿಜಿ ಶಂಕರ್ ಘಟನೆಯನ್ನ ವಿವರಿಸಿ, ನಾನು ನನ್ನ ಉದ್ಯಮ ನಡೆಸಿ ಬಂದವನು, ನನ್ನದು ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ, ಇಸ್ಪೀಟ್ ಓಸಿ ಕೋಳಿ ಜೂಜು ನಡೆಸುವವನಲ್ಲ, ನನ್ನನ್ನು ಹತ್ತಿಕ್ಕುವ ಯತ್ನ ಮಾಡಲಾಗಿದೆ. ಬಿಜೆಪಿ ಕಾರ್ಯಕರ್ತರು ಉಸಿರುಗಟ್ಟಿಸುವ ಭಯದ ವಾತಾವರಣದಲ್ಲಿ ಇದ್ದಾರೆ ಎಂದರು. ಭಾಳ ಆಗ್ತದೆ. ಈಗ ನಾನೇ ಇದು ಫಸ್ಟ್ ಭಾಳ ಜನ ಉಸಿರಾಡೋಕ್ಕಾಗದೇ ಊರೇ ಬಿಟ್ಟು ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಎಷ್ಟೋ ಜನ ಏನಾಗಿದೆ, ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಮುಂದಿನ 5 ವರ್ಷದ ಎಂಡ್ ಒಳಗೆ ಸಾಮಾನ್ಯ ಯಾರು ಇರಬಾರ್ದು, ಸಾಮಾನ್ಯ ಲೆವೆಲ್ ಜನ ಅಲ್ಲ. ಈಗ ನಮ್ಮದೇನೋ ಇಸ್ಪಿಟ್ಟು ಜುಗಾರ್ ಓಸಿಬಟ್ಟಿ ಕೋಳಿ ಅಂಗಡಿ ಯಾವುದೂ ಇಲ್ಲದಾಗಿ ಬೇರೆ ಯಾವ ರೀತಿಯಲ್ಲಿ ಹಿಡಿಲಿಕ್ಕೆ ಆಗಿದೆ. ಈ ತರ ಮುಸುಳುವಿಕೆ ಮಾಡಿ ನಮ್ಗೆ ನಡೀತದೆ. ಸುನಿಲ್ ನಾಯ್ಕ ಬಗ್ಗೆ ಮಾತಾಡ್ಬೇಕು, ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈಗ ಇದು ಕಡಿವಾಣ ಆಗ್ಬೇಕು. ಒಳ್ಳೊಳ್ಳೆ ಲೀಡರ್ನ ಹಿಡಿದು ಅವ್ರ ಮೇಲೆ ಈ ತರ ಸುಳ್ಳು ಕೇಸ್ ಇದನ್ನ ಹಾಕಿ ಅವ್ರನ್ನ ಅದುಮುವಂತ ಕೆಲಸ ಆಗ್ತಾ ಇದೆ. ಇದು ಆಗಬಾರ್ದು. ಈಗ ನಾನೇ ಫಸ್ಟ್ ಅಲ್ಲ, ಇದು ಬಹಳ ಜನರಿಗೆ ಆಗತ್ತೆ. ಉಸಿರಾಡೋಕ್ಕಾಗದೆ ಕೆಲವು ಜನ ಸುಮ್ಮನೆ ಏನೇನೋ ಆಗೋಗ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನವರ, ಬಿಜೆಪಿ ಮುಖಂಡ ಮಂಜುನಾಥ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್ ವಂಕಿ, ಉಮೇಶ್ ಮೇಸ್ತಾ ತುಳಸಿನಗರ ಹಾಗೂ ಇತರರು ಉಪಸ್ಥಿತರಿದ್ದರು. ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲತೀರ, ಕಾರವಾರ, ಉತ್ತರ ಕನ್ನಡ. ಡಿಸೆಂಬರ್ 22 ಶಂಕರ್ ಮಹಾದೇವನ್, ಡಿಸೆಂಬರ್ 23 ಗುರು ಕಿರಣ್, ಡಿಸೆಂಬರ್ 24 ಸೋನು ನಿಗಮ್, ಡಿಸೆಂಬರ್ 25 ರಫ್ತಾರ್, ಡಿಸೆಂಬರ್ 26 ಲಾವಣಿ ಟೀಮ್ ರಾಜೇಶ್ ಕೃಷ್ಣನ್, ಡಿಸೆಂಬರ್ 27 ಮಹಮ್ಮದ್ ದಾನಿಶ್, ಡಿಸೆಂಬರ್ 28 ದಲೇರ್ ಮೆಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.